ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪದಲ್ಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 147ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಈ ಮುಂಜಾನೆಗಳಲ್ಲಿ ಹೇಳ್ತಿದ್ದಾರೆ, ಮಗನೇ ಮಗಳೇ, ನಿನ್ನ ಮುರಿದ ಮನಸ್ಸನ್ನು ನಾನೇನು ಮಾಡ್ತೇನೆ, ಕಟ್ಟುತ್ತೇನೆ, ನಿನ್ನ ಗಾಯಗಳನ್ನು ನಾನೇನು ಮಾಡ್ತೇನೆ, ವಾಸಿ ಮಾಡುತ್ತೇನೆ ಎಂದು ಕರ್ತನ ಮುಂಜಾನೆಗಳಲ್ಲಿ ನಮ್ಮನ್ನು ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸುಗಳು ಕೆಲವೊಂದು ವಿಷಯಗಳಲ್ಲಿ ಮುರಿಯಲ್ಪಟ್ಟಿರುತ್ತೆ. ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ, ಕುಟುಂಬಗಳಲ್ಲಿ ನಡೆಯುವಂತಹ ಅನೇಕ ಘಟನೆಗಳ ನಿಮಿತ್ತವಾಗಿ ನಮ್ಮ ಹೃದಯಗಳು ಏನಾಗಿರುತ್ತೆ, ಮುರಿದು ಹೋಗಿರುತ್ತೆ. ಆದರೆ ಕರ್ತನು ನಮ್ಮ ಹೃದಯಗಳನ್ನು ಗುಣಪಡಿಸುವವರಾಗಿದ್ದಾರೆ, ನಮ್ಮ ಮನಸ್ಸುಗಳನ್ನು ಗುಣಪಡಿಸುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮಗೆ ಆಗಿರುವಂತಹ ಗಾಯಗಳನ್ನ ಅದನ್ನು ಕಟ್ಟಿ ವಾಸಿ ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಕರ್ತನೆ, ಇಂಥ ವಿಚಾರದಲ್ಲಿ ಮನಸ್ಸು ಮುರಿಯಲ್ಪಟ್ಟಿದೆ ಸ್ವಾಮಿ, ಈ ಒಂದು ಕೆಲವೊಂದು ಕಾರ್ಯಗಳಲ್ಲಿ ದೇವರೇ ನಾನು ಗಾಯಪಟ್ಟಿದ್ದೇನೆ ಸ್ವಾಮಿ, ನಾನು ಕಣ್ಣೀರು ಇಡ್ತಾ ಇದ್ದೇನೆ ಸ್ವಾಮಿ, ನೀವು ನನಗೆ ಸಹಾಯ ಮಾಡು ಎಂದು ಹೇಳುವಾಗ ಕರ್ತನ ನಮ್ಮ ಗಾಯಗಳನ್ನು ವಾಸಿ ಮಾಡುವವನಾಗಿದ್ದಾನೆ. ಆತನು ನಮ್ಮ ಕಣ್ಣೀರನ್ನು ಒರೆಸುವವನಾಗಿದ್ದಾನೆ. ಹೆತ್ತ ತಾಯಿ ಹೇಗೆ ತನ್ನ ಮಗನನ್ನು ಸಂತೈಸ್ತಾರೋ ಅದೇ ರೀತಿಯಾಗಿ ದೇವರು ನಮ್ಮ ಗಾಯಗಳನ್ನು ವಾಸಿ ಮಾಡುವವರಾಗಿದ್ದಾರೆ, ಸಂತೈಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಮ್ಮ ಹೃದಯದ ದುಃಖವನ್ನು ಕರ್ತನ ಮುಂದೆ ಇಡಬೇಕು. ನಮ್ಮ ಕಣ್ಣೀರನ್ನು ಆತನ ಸುರಿಸಿ ಬಿಡಬೇಕು. ನಮ್ಮ ಕಣ್ಣೀರು ಆತನ ಮುಂದೆ ಎಂದಿಗೂ ಅದೇನಾಗುವುದಿಲ್ಲ, ವ್ಯರ್ಥವಾಗಿ ಹೋಗುವುದಿಲ್ಲ. ನಾವು ಬಿಡುವಂತಹ ಕಣ್ಣೀರಿನ ನಿಜ ಕಾರಣವನ್ನು ಅರಿತುಕೊಂಡವನು ಆತನಾಗಿದ್ದಾನೆ. ನಮ್ಮ ಗಾಯಗಳನ್ನು ಅರಿತುಕೊಂಡವನು ಆತನಾಗಿದ್ದಾನೆ. ನಮ್ಮ ಹೃದಯಗಳನ್ನು, ಮನಸ್ಸುಗಳನ್ನು ಅರಿತುಕೊಂಡವನು ಆತನಾಗಿದ್ದಾನೆ. ನಮ್ಮನ್ನು ಕಟ್ಟಿ ಗುಣಪಡಿಸುವವನಾತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ರಾಜ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯಭಾಗ ಸಂದೇಶವನ್ನು ನೋಡ್ತಾ ಜನಗಳನ್ನು ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ, ಅವರಿಗಿರುವಂತಹ ಎಲ್ಲ ಗಾಯಗಳನ್ನು ವಾಸಿ ಮಾಡು. ಮುರಿದ ಮನಸ್ಸುಳ್ಳವರನ್ನು ಗುಣಪಡಿಸು. ಅದಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.